ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತೇನು ಗೊತ್ತಾ, ನಂದು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಚಪಾತಿ ಮತ್ತು ಪಲ್ಯ. ಬಟ್ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಪ್ರಿಪೇರ್ ಮಾಡಬೇಕಲ್ಲ, ಸೊ ನಾನು ಇಲ್ಲಿ ಸಿಂಪಲ್ಲಾಗಿರೋ ರೈಸ್ ರೆಸಿಪಿ ಮತ್ತು ಅದ್ರ ಜೊತೆ ಕಡಿ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಆ್ಯಕ್ಚುಲಿ ಮಹಾರಾಷ್ಟ್ರಿಯನ್ ಸ್ಪೆಷಲ್. ಇದನ್ನು ಕಡಿ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ, ಬಟ್ ನಾವಿಲ್ಲಿ ಕರ್ನಾಟಕದಲ್ಲಿ ಇದನ್ನು ಮಜ್ಜಿಗೆ ಸಾರು ಅಂತ ಮಾಡ್ತೀವಿ, ಅಥವಾ ಮಜ್ಜಿಗೆ ಹುಳಿನೂ ಅಂತಾರೆ ಒಬ್ರೊಬ್ರು. ಇದನ್ನು ಮಾಡೋ ಸ್ಟೈಲು ಒಂದೊಂದು ಸ್ಟೇಟಲ್ಲಿ ಡಿಫರ್ ಆಗಿದೆ, ಬಟ್ ಇಲ್ಲಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ, ಓಕೆನಾ. ಇಲ್ಲಿ ನಾನು ಮಜ್ಜಿಗೆ ಸಾರು ಅಷ್ಟೇ ಪ್ರಿಪೇರ್ ಮಾಡ್ತಿಲ್ಲ, ಅದ್ರ ಜೊತೆ ನಾನು ಈರುಳ್ಳಿ ಪಕೋಡನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈ ಈರುಳ್ಳಿ ಪಕೋಡಾಗೆ ನೀವು ಬೇಕಂದರೆ ಪಾಲಕ್ ಸೊಪ್ಪು, ಬಟ್ ನನ್ನ ಕಡೆ ಅದೆಲ್ಲ ಇರಲಿಲ್ಲ ಅಂತ ಇಲ್ಲಿ ಪ್ಲೇನಾಗಿ ಮಾಡ್ತಿದ್ದೀನಿ. ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಪಕೋಡಾಗೆ ಏನೇನು ಬೇಕಲ್ಲ ಅದೆಲ್ಲ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕಟ್ ಮಾಡ್ತಿರೋದು ಮಜ್ಜಿಗೆ ಸಾಂಬಾರಿಗೆ. ಸೊ ಅದಕ್ಕೇನಿಲ್ಲ, ಜಸ್ಟು ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅಲ್ಲ, ಇದು ಬೇಕಂದರೆ ನೀವು ಮಿಕ್ಸಿ ಬೇಕಂದ್ರೂ ಮಾಡ್ಕೋಬೋದು. ಇಲ್ಲೇ ನಾನು ಕಟ್ ಮಾಡಿ ಹಾಕ್ತಿದ್ದೀನಿ, ಕ್ವಿಕ್ಕಾಗೂ ಆಗುತ್ತಲ್ವ ಅದಕ್ಕೆ. ನಾವು ಆವಾಗಲೇ ಪಕೋಡಾಗಂತ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ನಾನಿವಾಗ ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ನನಗೆ ಎಷ್ಟು ಪಕೋಡ ಬೇಕಷ್ಟು. ಅದಕ್ಕೇ ನಾನು ಇಲ್ಲಿ ಅರಿಶಿನ, ಜೀರಿಗೆ, ಅಜ್ವೈನ ಮತ್ತು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನೀವೇನು ಈ ಪಕೋಡ ಮಿಕ್ಚರ್ ಮಾಡಿದ್ದೀರಲ್ಲ, ಇದು ನೀವು ಫ್ರೈ ಮಾಡೋದು ಇನ್ ಕೇಸ್ ಬೇಡ ಅಂದರೆ ಅದೇ ನಾವು ಬಟರ್ ಶೀಟ್ ಮೇಲೆ ಒಂದು ಸ್ವಲ್ಪ ತಟ್ಟಿ ಅದೇ ತವ ಮೇಲೆ ಬೇಯಿಸಿದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲಲ್ಲೂ ಆಗುತ್ತೆ, ಬೇಗನೂ ಆಗುತ್ತೆ. ಇಲ್ಲೇ ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಹಾಕೊಂಡು ಯಾವ ಥರ ಫ್ರೈ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಅದು ನಾನು ಎಣ್ಣೆ ಆಮೇಲೆ ಮತ್ತೆ ಯೂಸ್ ಮಾಡಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಷ್ಟು. ಎಣ್ಣೆಗೆ ಹಾಕಿದ ಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ನಾನು ಎಲ್ಲ ತಿರುವು ಹಾಕ್ತಿದ್ದೀನಿ. ಕಡಿಮೆ ಎಣ್ಣೆಯಲ್ಲೂ ಚೆನ್ನಾಗಾಗುತ್ತೆ ಈ ಥರ ಪಕೋಡ. ಅದಕ್ಕೆ ನೀವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಥರ ಮಾಡಬೇಕಂದ್ರೆ.
ಎಣ್ಣೆ ಕಡಿಮೆ ಹಾಕಿರೋದ್ರಿಂದ ನೀವು ಯಾವಾಗ್ಲೂ ಒಂದು ಸ್ವಲ್ಪ ಮೀಡಿಯಮ್ ಅಥವಾ ಲೋ ಅಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ, ಸೊ ದಟ್ ಅದು ಬರ್ನ್ ಆಗಲ್ವಾ ಕೆಳಗಡೆ. ಅದಕ್ಕೆ ನೀವು ಒಂದು ಸ್ವಲ್ಪ ಹೆವಿ ಬಾಟಮ್ ಇರೋ ಪ್ಯಾನ್ ಅಥವಾ ಪಾತ್ರೆನೇ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಇಲ್ಲಿ ಪಕೋಡೆ ಎಲ್ಲ ಫ್ರೈ ಆಗಿದೆ. ನಾನಿವಾಗ ತೆಗಿತಿದ್ದೀನಿ ಟಿಶ್ಯೂ ಪೇಪರ್ ಮೇಲೆ. ಸೊ ಇದು ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿಲ್ಲದೆ ಇರ್ಬೋದು ಶೇಪ್ ಎಲ್ಲ, ಬಟ್ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು. ಸೊ ಇಲ್ಲಿ ಪಕೋಡ ಏನೋ ರೆಡಿ ಆಯಿತು. ಇವಾಗ ನಾವು ಮಾಡ್ತಿದ್ದೀವಿ ಮಜ್ಜಿಗೆ ಸಾರು. ಸೊ ಅದಕ್ಕೋಸ್ಕರ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದು ಮೆಂತೆ ಕಾಳು. ಇದನ್ನು ಹಾಕಲೇಬೇಕು, ಅಂದಾಗೆ ಅದು ಮಜ್ಜಿಗೆ ಸಾರು ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಾಸಿವೆ, ಜೀರಿಗೆ, ಆವಾಗಲೇ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಅಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದೊಂದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಅದು ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಎಲ್ಲ, ಆವಾಗಲೇ ಅದು ಟೇಸ್ಟ್ ಬರೋದು ಸಾಂಬಾರ್ದು. ಇದಕ್ಕೆ ನೀವು ಎಕ್ಸ್ಟ್ರಾ ಮಸಾಲೆ ಹಾಕಬೇಕಂತ ಏನಿಲ್ಲ, ಜಸ್ಟ್ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದರೆ ಆಯಿತು. ಸೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಅದು ಸಾಂಬಾರು ಒಂದು ಸ್ವಲ್ಪ ಗಟ್ಟಿಯಾಗಲಿ ಅಂತ ಕಡಲೆ ಹಿಟ್ಟು ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು, ಲೋ ಫ್ಲೇಮಲ್ಲೇ ಇಡಿ, ಯಾಕಂದರೆ ನಾವು ಆಯಿಲ್ ಅದಕ್ಕೆ ಸ್ವಲ್ಪ ಹಾಕಿದ್ದೀವಿ. ನೀವೇನಾದರೂ ಹೆಚ್ಚಿಗೆ ಆಯಿಲ್ ಹಾಕಿದರೆ ನಡೆಯುತ್ತೆ. ಇಲ್ಲಿ ಕಡಲೆ ಹಿಟ್ಟೆಲ್ಲ ಫುಲ್ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತಿದ್ದೀನಿ, ಅದು ಬರ್ನ್ ಆಗಬಾರ್ದಂತ. ಇಲ್ಲಿ ನೀರು ಹಾಕಿದ ತಕ್ಷಣ ಒಂದು ಸ್ವಲ್ಪ ಅದರ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಆವಾಗ ನೀವು ಮೊಸರನ್ನ ಆ್ಯಡ್ ಮಾಡಬೇಕು. ಈ ಮಜ್ಜಿಗೆ ಸಾರಿಗೆ ಒಂದು ಸ್ವಲ್ಪ ಮೊಸರು ಹುಳಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ನಾನಿಲ್ಲಿ ಹುಳಿ ಮೊಸರು ಸ್ವಲ್ಪ ಕಡಿಮೆ ಬಿತ್ತಂತ ಫ್ರೆಶ್ ಮೊಸರನ್ನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ. ಮೊಸರೆಲ್ಲ ಹಾಕಿದ ಮೇಲೆ ಅದು ಕಡಲೆ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ, ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಅದಕ್ಕೆ ನಾನು ಇವಾಗ ನೀರು ಆ್ಯಡ್ ಮಾಡ್ತಿದ್ದೀನಿ. ಅದು ಕಡಲೆ ಹಿಟ್ಟಾಕಿ ಗಟ್ಟಿ ಇರುತ್ತಲ್ಲ, ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಡೆದೋಗುತ್ತೆ ಮೊಸರು. ಸೊ ಆ ಮಜ್ಜಿಗೆ ಸಾರನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಅದು ಕುದಿ ಬರೋವರೆಗೂ. ಈ ಥರ ಕುದಿ ಬಂದಮೇಲೆ ನೀವು ಬೇಕಾದರೆ ಬಿಡ್ಬೋದು. ಸೊ ಇಲ್ಲಿ ನಾನೀಗ ಪಕೋಡೆನ ಅದಕ್ಕೆ ಡಿಪ್ ಮಾಡ್ತಿಲ್ಲ, ನಾನು ಆಮೇಲೆ ಹಾಕ್ತೀನಿ. ಅದು ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಆವಾಗ ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ ಅದು. ಸೊ ಇಲ್ಲಿ ಪರಿ ನೋಡಿ ಆವಾಗಿಂದ ಟಿ ವಿ ನೋಡ್ತಾನೆ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಮೊಸರು ಹಾಕ್ಕೊಟ್ಟಿದ್ದೀನಿ, ಅದ್ರ ಮೇಲೆ ಸ್ವಲ್ಪ ಬ್ರೌನ್ ಶುಗರ್ ಆ್ಯಡ್ ಮಾಡಿದ್ದೀನಿ. ಇದನ್ನೇ ನಾನು ಅವನಿಗೆ ಐಸ್ ಕ್ರೀಮ್ ಅಂತ ಕೊಡ್ತೀನಿ, ಅವನು ಇಷ್ಟಪಟ್ಟು ತಿಂತಾನೆ ಇದನ್ನು.
ಸೊ ಅಡುಗೆ ಎಲ್ಲ ಆಯಿತು. ಇವಾಗ ನೋಡಿ ಇಲ್ಲಿ ಸಿಂಕಲ್ಲಿ ಪಾತ್ರೆಗಳು ಲೋಡೆ ತುಂಬಿಕೊಂಡಿದೆ. ಸೊ ಇದನ್ನು ಕ್ವಿಕ್ಕಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಇಲ್ಲಿ ನಾನು ಡಿಶ್ ವಾಷರ್ ಎಲ್ಲ ಅನ್ಲೋಡ್ ಮಾಡ್ತಿದ್ದೀನಿ. ಮೀನ್ಸ್ ಅದನ್ನು ರಾತ್ರಿ ಹಾಕಿರೋ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಕೊಳ್ತಿದ್ದೀನಿ. ಮತ್ತು ಈಗ ಲೋಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಸೊ ಈ ಡಿಶ್ ವಾಷರ್ದು ಅದರದ್ದೇ ಆದಂಥ ಮೇಂಟೆನೆನ್ಸ್ ಇದೆ. ಅದಕ್ಕೋಸ್ಕರ ಈ ಸಾಲ್ಟು ಮತ್ತು ರಿನ್ಸೈಡ್ ಎಲ್ಲ ಹಾಕ್ತಾನೆ ಇರಬೇಕು. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತಂದರೆ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕೇಳಿ. ನನ್ನ ಡಿಶ್ ವಾಷರ್ದು ಒಂದು ಸ್ಟೋರಿನೇ ಇದೆ, ಅದು ನಿಮಗೆ ಹೇಳ್ತೀನಿ, ಓಕೆನಾ? ಸೊ ನಂದು ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ನನಗೆ ಸ್ನಾನ ಮಾಡೋಕ್ಕೆ ಇಷ್ಟ. ಸೊ ಇದನ್ನೆಲ್ಲ ಕ್ಲೀನಿಂಗ್ ಮಾಡಿ ನಾನು ಫ್ರೆಶನ್ ಅಪ್ ಆದಮೇಲೆ ನಿಮ್ಗೆ ಸಿಗ್ತೀನಿ, ಓಕೆನಾ? ಹಾಗೆ ನಾನು ಹೊರಗೆ ಬಂದು ನೋಡಿದಾಗ ವೆದರ್ ಫುಲ್ ಚೇಂಜ್ ಆಗಿತ್ತು. ಸ್ವಲ್ಪ ಡ್ರಿಸಲ್ ಆಗಿತ್ತು, ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತಿತ್ತಂತ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಅಷ್ಟರಲ್ಲೇ ಪಾರ್ಥನು ಸ್ಕೂಲಿಂದ ಬಂದ. ಸೊ ನಾನು ಇಲ್ಲಿ ಪ್ರಿಪೇರ್ ಮಾಡಿದ್ದು ಲಂಚ್ ಹಾಕ್ಕೊಡ್ತಿದ್ದೀನಿ ಅವನಿಗೂ ನನಗೂ. ಮಜ್ಜಿಗೆ ಸಾರು ನಿನ್ನ ಫೇವ್ರೇಟ್ ಅಲ್ಲ ಕರಿ ಪಾರ್ತು? ಸೊ ಯಾವಾಗಲೂ ನನ್ನ ಲಂಚ್ ಟೈಮ್ ಬಂದುಬಿಟ್ಟು 4 o'clock ಆಗಿಬಿಡುತ್ತೆ. ಸೊ ನಾನು ನೈಟಲ್ಲಿ ಅಷ್ಟು ಊಟ ಮಾಡೋಕ್ಕೆ ಹೋಗಲ್ಲ. ಸೊ ಇವಾಗ ನಾವು ಬಿಸಿಯಾಗಿರೋ ಅನ್ನ ಮತ್ತು ಸಾಂಬಾರು ಊಟ ಮಾಡ್ತಿದ್ದೀನಿ. ಚೆನ್ನಾಗಾಗಿತ್ತು. ಅದು ಪಕೋಡ ಜೊತೆ ಸಾಂಬಾರು ಅನ್ನ ತಿಂತಾಯಿದ್ರೆ ನಂದಂತೂ ಇದು ಮೋಸ್ಟ್ ಫೇವ್ರೇಟು. ಹಾಗೆ ಪಾರ್ಥಿಗೆ ನಾಳೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ಅವನಿಗೆ ಮನೇಲಿ ಓದ್ಕೊಳಕ್ಕೆ ಬಿಟ್ಟು ಇವಾಗ ನಾವು ಸೈಟ್ ವಿಸಿಟ್ ಮಾಡ್ತಿದ್ದೀವಿ. ನೋಡಿ ಸನ್ಸೆಟ್ ಯಾವ ಥರ ಕಾಣ್ತಿದೆ ಅಂತ.
ಹಾಗೆ ಇನ್ನೇನು ಲಾಸ್ಟ್ ಸ್ಟೇಜ್ ಆಫ್ ಟೈಲಿಂಗ್ ನಡೀತಿದೆ. ಅದಕ್ಕೋಸ್ಕರ ಪಾರ್ಕಿಂಗಲ್ಲಿ ಟೈಲ್ ಆಗಬೇಕು. ಅಲ್ಲೇನೇನು ವರ್ಕ್ ಪ್ಲಂಬಿಂಗ್ ವರ್ಕ್ ಎಲ್ಲ ಇತ್ತಲ್ಲ ಅದನ್ನ ಇವಾಗ ಮಾಡ್ತಿದ್ದಾರೆ. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು, ಇಲ್ಲೇ ಸಿಂಕ್ ಪಾಯಿಂಟು. ಏನು ಮಾಡೋಣ ಗೊತ್ತೇನು, ಅವು ಉಳ್ದವಲ್ಲ ಈ ಟೈಲೇ ಇಲ್ಲ ಹಾಕೋಣ. ಓಕೆನಾ? ಯಾವ ವೈಟ್ ಇಲ್ಲ ಎಲ್ಲ ಇಲ್ಲ ಉಳಿದಿಲ್ಲ. ಹಾಂ ಬಾತ್ರೂಮ್ದು ಏನು ಉಳಿದಿಲ್ಲ. ಆ ಟೈಲ್ ಇದೇ ಟೈಲ್ ಆಫ್ ಮಾಡ್ತೀನಿ, ಮೇಲೆ ವೈಟ್ ಕಲರ್ದು ಹಾಕ್ಬಿಡೋಣ ಅಂತ ಪ್ಲ್ಯಾನು. ನೋಡೋಣ ಇದು ಏನು ಮಾಡೋಣ ಅಂತ. ಸೊ ಇಲ್ಲಿ ಶೂ ವಾಶ್ ಮಾಡೋ ಪಾಯಿಂಟ್ ಇದೆ. ಇಲ್ಲಿ ಸೊಳ್ಳೆಗಳು ನೋಡಿ ಈ ಟ್ಯಾಂಕಿಂದ ಎಷ್ಟೊಂದು ಬರ್ತಿದೆ. ನಡಿ ಬರೀ. ಸೊ ಇದು ಎಂಟ್ರೆನ್ಸ್ ಟೈಲ್ ಯಾವ ಥರ ಕಾಣ್ತಿದೆ ಅಂತ ನೋಡಿ. ಯಾವ್ದಾರ ಇಲ್ಲ ಅದು ಫೋನ್ ಹಚ್ಚಿ ರಾಕೇಶ್ ಎಲ್ಲ ಇಲ್ಲಿ ಏನೇನೋ ಮಾಡಿದ್ದಾರೆ. ಅಯ್ಯೋ ಮತ್ತೆ ಇಷ್ಟೆಲ್ಲ ಫ್ಲೋರ್ ಮತ್ತೆ ರೈಸ್ ಆಗಲ್ಲ ಇಲ್ಲಿ. ಎಲ್ಲ ಒಡೆದಾಗ್ಬಿಟ್ಟಾರಲ್ಲ ಅದು ಒಡೆದ ಕಸ ಎಲ್ಲ ತೆಗೆಯಲ್ಲೇನೋ ಅವರು. ಹಿಂಗೆಲ್ಲ ಆಗೈತಿ. ಬಿಫೋರ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ನೋಡಿ ಈ ವಿಡಿಯೋಸ್ ಎಲ್ಲ. ಬಿಫೋರ್ ಆ್ಯಂಡ್ ಆಫ್ಟರ್ ರೂಮ್ ಯೂಸ್ ಮಾಡ್ತಿದ್ದೆಲ್ಲ ಒಡೆದ್ಬಿಟ್ಟಾರೆ. ಇದು ಎಷ್ಟು ಸಖತ್ ಕಾಣ್ತಿದೆ ಅಲ್ಲ ಇದು. ಸಿಂಕ್ ಟೈಲ್ ಬಂದು ಈ ಥರ ಬಂದಿದೆ. ಈ ಏರಿಯಾಗೆ ನಂದೊಂದು ಪ್ಲ್ಯಾನ್ ಐತೆ. ಇಲ್ಲಿ ಏನು ಮಾಡ್ಬೇಕಲ್ಲ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಅದೇನು ಗೊತ್ತಾ, ಒಂಥರ ಫೋಟೋ ಫ್ರೇಮ್ ಥರ ಹಿಂಗೆ ತಿರುಗಿಸೋದು. ಅದು ಮತ್ತೆ ಫ್ಯಾಬ್ರಿಕೇಟರ್ ಥ್ರೂನೇ ಮಾಡ್ಬೇಕು. ಅದನ್ನು ಏನು ಗೇಮ್ ಏನು ಇಡೋದಿಲ್ಲ, ಎಲ್ಲ ಗಬ್ಬೆ ಮಾಡಿ ಅಂತಾರೆ. ಮಕ್ಳಿಗೆ ಗೇಮ್ ಅಂತ ಅಲ್ಲಿ ಗೇಮ್ ಮಾಡೋಕ್ಕೆ ಕ್ಲಬ್ ಹೌಸ್ನಾಗ ಐತಲ್ಲ, ಅದು ಬಿಟ್ಟು ಇಲ್ಲೇನು ಇಡಂಗಿಲ್ಲ. ಮಕ್ಳಿಗೆ ಗೇಮ್ ಮಾಡಿಸಿ ಎಲ್ಲ ಹೊಲ ಸೇರ್ಸಕ್ಕ. ಏನು ಮಾಡತ್ತೀಯ ಪರಿನ? ಪ್ರೈಮರ್ ಹಾಕತ್ತೀಯ ನೀನಲ್ಲಿ? ಹಾಂ ಅದು ಚೆನ್ನಾಗಿ ಕಾಣತ್ತಲ್ಲ, ವೈಟ್ ಆ್ಯಂಡ್ ವೈಟ್ ಎರಡು ಈಗ ಮರ್ಜ್ ಆಗೈತೆ. ಬಾ ಹೋಗೋಣ, ಅವ್ನಿಗೆ ಓದಿಸ್ಬೇಕು, ಎಕ್ಸಾಮ್ಸ್ ಅದ. ನಾವು ಏನು ವರ್ಕ್ ನಡೆದಿದೆ ಅದೆಲ್ಲ ನೋಡಿಕೊಂಡು ಹಾಗೆ ನಿಮ್ಗೊಂದು ಸ್ವಲ್ಪ ಗ್ಲಿಮ್ಸ್ ತೋರಿಸ್ತಾ ನಾನು ಮನೆಗೆ ಹೋದೆ. ಆ್ಯಕ್ಚುಲಿ ಅವನಿಗೆ ಪಾರ್ಥಿಗೆ ಫಸ್ಟ್ ಯೂನಿಟ್ ಟೆಸ್ಟ್ ಸ್ಟಾರ್ಟ್ ಆಗಿದೆ, ಓದಿಸ್ಬೇಕಂತ ಹೋದೆ. ಆ ಕ್ಲಿಪ್ಪಿಂಗೇ ಎಲ್ಲೋ ಮಿಸ್ ಆಗಿದೆ. ಅದು ಆ್ಯಕ್ಚುಲಿ ಶೂಟ್ ಮಾಡಿದ್ದೆ, ಅದು ಮಿಸ್ ಆಗಿಬಿಟ್ಟಿದೆ, ಆ್ಯಡ್ ಮಾಡೋಕ್ಕೆ ಆಗಿಲ್ಲ. ಇದೆಲ್ಲ ಬಂದು ಕಿಚನ್ ಏರಿಯಾ. ಸೊ ಇದು ಇಂಟೀರಿಯರ್ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡಬೇಕು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತಂತ ನಾನು ತಿಳ್ಕೊಳ್ತೀನಿ. ಓಕೆನಾ? ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್.